ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವನೊಬ್ಬ ಚಾಣಾಕ್ಷ, ಅವನೊಬ್ಬ ಕ್ರಾಂತಿಕಾರಿ, ಅವನೊಬ್ಬ ಮಹಾಪ್ರಚಂಡ. ತನ್ನ ಬುದ್ಧಿವಂತಿಕೆಯಿಂದಲೇ ಪ್ರಪಂಚದ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಕೆಡವಿ ಅದರ ಸಮಾಧಿಯ ಮೇಲೆ ತನ್ನದೇ ಸಾಮ್ರಾಜ್ಯ ಕಟ್ಟಿ ಮುಕುಟವಿಲ್ಲದ ಮಹಾರಾಜನಂತೆ ಮೆರೆದಾಡಿದವನು. ಜಗತ್ತಿನ ಕಣ್ಣಿಗೆ ಅವನೊಬ್ಬ ಬದಲಾವಣೆಯ ಹರಿಕಾರನ ಕಾಣಿಸ್ಕೊಂಡಿದ್ದ. ಅವನ ಆಲೋಚನೆಗಳು ಶತಶತಮಾನ ಕಳೆದರೂ ಕೂಡ ಜಗತ್ತಿನಾದ್ಯಂತ ಜೀವಂತವಾಗಿವೆ. ಇದೆಲ್ಲದರ ನಡುವೆ ವಿಪರ್ಯಾಸ ಅಂದರೆ ಅವನು ಸಾವು ಅನ್ನೋದು ಇವತ್ತಿಗೂ ಕೂಡ ನಿಗೂಢವಾಗಿ ಉಳ್ಕೊಂಡು ಬಿಟ್ಟಿದೆ. ಅದರ ರಹಸ್ಯವನ್ನು ಭೇದಿಸೋದಕ್ಕೆ ಇವತ್ತಿಗೂ ಯಾರಿಂದಲೂ ಸಾಧ್ಯ ಆಗಿಲ್ಲ. ಹಾಗಾದರೆ ಯಾರು ಆ ನಾಯಕ? ಅವನ ಸಾವಿನ ಬಗ್ಗೆ ಯಾಕಿಷ್ಟೊಂದು ಕುತೂಹಲ ಅಂತೀರಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಬಿಡಿ. ಸ್ನೇಹಿತರೆ, ಅದು 1924 ಜನವರಿ 21ನೇ ತಾರೀಕು. ಇಡೀ ಜಗತ್ತಿನ ಕಣ್ಣು ರಷ್ಯಾದ ಮೇಲೆ, ಅಂದರೆ ಅವತ್ತಿನ ಸೋವಿಯತ್ ಯೂನಿಯನ್ ಮೇಲೆ ಬಿದ್ದಿತ್ತು. ಆದರೆ ಸೋವಿಯತ್ತಲ್ಲಿ ಮಾತ್ರ ನೀರವವಾದ ಮೌನ. ಆ ಇಡೀ ಒಕ್ಕೂಟದ ರಚನೆಗೆ ಕಾರಣನಾಗಿದ್ದ, ಜಗತ್ತಿಗೆ ಬದಲಾವಣೆಯ ಪಾಠವನ್ನು ಹೇಳಿಕೊಟ್ಟ, ತನ್ನ ವಿಚಿತ್ರ ಆಲೋಚನೆಗಳಿಂದ ಒಂದಿಡೀ ಸಾಮ್ರಾಜ್ಯವನ್ನು ಬುಡಮೇಲು ಮಾಡಿದ್ದ ನಾಯಕನೊಬ್ಬ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದ. ಅವತ್ತಿಗೆ ಅವನ ವಯಸ್ಸು ಕೇವಲ 54 ವರ್ಷ ಅಷ್ಟೇ. ಅದು ಖಂಡಿತ ಸಾಯುವ ವಯಸ್ಸಲ್ಲ, ಆದರೆ ಅವನ ದೇಹ ಅಲ್ಲಿ ಚಲನೆ ಇಲ್ಲದೆ ಮಲಗಿತ್ತು. ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಆ ನಾಯಕನ ಹೆಸರು ವ್ಲಾದಿಮಿರ್ ಲೆನಿನ್. ಗೆಳೆಯರೆ, ಲೆನಿನ್ ಸಾವು ಸೋವಿಯತ್ ಸೇರಿದ ಹಾಗೆ ಸಾಕಷ್ಟು ಕಮ್ಯುನಿಸ್ಟ್ ದೇಶಗಳಲ್ಲಿನ ಜನರಿಗೆ ತಡೆಯಲಾರದ ದುಃಖವನ್ನು ಕೊಟ್ಟಿತ್ತು. ಅವತ್ತಿಗಿನ್ನೂ ಅವನು ಸೋವಿಯತ್ ಒಕ್ಕೂಟವನ್ನು ಸ್ಥಾಪಿಸಿ ಕೇವಲ 7 ವರ್ಷಗಳಾಗಿದ್ವು ಅಷ್ಟೇ. ಇನ್ನೊಂದಷ್ಟು ವರ್ಷಗಳ ಕಾಲ ಲೆನಿನ್ನ ರಾಷ್ಟ್ರದ ಮುಖ್ಯಸ್ಥನಾಗಿ ಮುಂದುವರೆದ್ರೆ ಅಲ್ಲಿ ಬಹುದೊಡ್ಡ ಬದಲಾವಣೆಯೇ ಆಗಿಬಿಡ್ತಾ ಇತ್ತೇನೋ. ಆದರೆ ಅದು ಸಾಧ್ಯ ಆಗಲಿಲ್ಲ. ಲೆನಿನ್ ಮಾಸ್ಕೋದಿಂದ ಕೆಲವು ಕಿಲೋಮೀಟರುಗಳ ದೂರದಲ್ಲಿರುವ ಲೆನಿನ್ಸ್ಕಿ ಪ್ರಾಂತ್ಯದ ಗೋರ್ಕಿಯ ತನ್ನ ಮನೆಯಲ್ಲಿ ಸಾವನ್ನಪ್ಪಿದ್ದ. ಆ ಬಳಿಕ ಅವನ ಶರೀರವನ್ನು ಮಾಸ್ಕೋದ ಕೆಂಪು ಚೌಕಕ್ಕೆ ತರಲಾಯಿತು. ಅವನ ಅಂತಿಮ ಕ್ರಿಯೆಯಲ್ಲಿ ಲೆನಿನ್ನ ಹಿಂಬಾಲಕರು ಅಂತಲೇ ಕರೆಸ್ಕೊಳ್ತಾ ಇದ್ದ ಸ್ಟಾಲಿನ್ ಸೇರಿದ ಹಾಗೆ ಸಾಕಷ್ಟು ನಾಯಕರು ಭಾಗವಹಿಸಿದರು. ಲೆನಿನ್ನ ಪಾರ್ಥಿವ ಶರೀರವನ್ನು ರೆಡ್ ಸ್ಕ್ವೇರಲ್ಲಿಟ್ಟು ಅಲ್ಲೇ ಅದನ್ನು ಸಂರಕ್ಷಿಸಲಾಯಿತು ಕೂಡ. ಯಾವ ಕೆಂಪು ಚೌಕದಲ್ಲಿ ನಿಂತು ಝಾರ್ ದೊರೆಗಳ ವಿರುದ್ಧ ಜನಾಭಿಪ್ರಾಯವನ್ನು ಲೆನಿನ್ ಮೂಡಿಸಿದ್ನೋ ಅದೇ ಜಾಗದಲ್ಲಿ ಲೆನಿನ್ನ ನಿರ್ಜೀವ ದೇಹ ಮಲಗಿತ್ತು. ಆ ಶರೀರವನ್ನು ಅಲ್ಲಿ ಸಂರಕ್ಷಿಸಿಡಲಾಯಿತು. ಆ ನಂತರ ಅಲ್ಲೊಂದು ಮ್ಯೂಸಿಯಂ ಕೂಡ ನಿರ್ಮಾಣ ಆಯಿತು. 1925ರಲ್ಲಿ ಲೆನಿನ್ನ ದೇಹದಿಂದ ಮೆದುಳನ್ನು ಹೊರತೆಗೆದು ಅದನ್ನು ಹಲವಾರು ಪರೀಕ್ಷೆಗಳಿಗೆ ಗುರಿಪಡಿಸಲಾಯಿತು. ಒಬ್ಬ ಮನುಷ್ಯ ಸಾವಿಗೀಡಾಗಿ 1 ವರ್ಷ ಆದ ನಂತರ ಕೂಡ ಅವನ ಮೆದುಳು ಹಾಗೇ ಇರುತ್ತಾ? ಈ ಪ್ರಶ್ನೆ ಹುಟ್ಟೋದು ಸಹಜನೇ. ಆದರೆ ಅಲ್ಲಿ ರಾಸಾಯನಿಕಗಳನ್ನು ಬಳಸಿ ಲೆನಿನ್ನ ದೇಹವನ್ನು ಸಂರಕ್ಷಿಸಿಟ್ಟಿದ್ದ ಕಾರಣದಿಂದ ಅದು ಸಾಧ್ಯ ಆಯಿತು. ಇದಿಷ್ಟು ಲೆನಿನ್ ಸಾವಿನ ಬಗ್ಗೆ ಜಗತ್ತಿಗೆ ಗೊತ್ತಿರೋ ಒಂದಷ್ಟು ವಿಷಯಗಳು. ಆದರೆ ಈ ಸಾವು ಕೂಡ ಒಂದಷ್ಟು ಅನುಮಾನಗಳನ್ನು, ಉತ್ತರನೇ ಸಿಗದ ಒಂದಷ್ಟು ಪ್ರಶ್ನೆಗಳನ್ನು ಉಳಿಸಿ ಹೋಗಿದ್ದು ಸುಳ್ಳಲ್ಲ. ಲೆನಿನ್ ಹೇಗೆ ಸತ್ತ ಅನ್ನೋ ಬಗ್ಗೆನೇ ಅವತ್ತಿಗೆ ಸಾಕಷ್ಟು ಥಿಯರಿಗಳು, ವದಂತಿಗಳು ಹುಟ್ಕೊಂಡು. ಲೆನಿನ್ ನರಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ, ಮೆದುಳಲ್ಲಾದ ಸಮಸ್ಯೆಯಿಂದ ಅವನು ಸಾವನ್ನಪ್ಪಿದ್ದ ಅಂತ ಒಂದಿಬ್ಬರು ಹೇಳಿದರೆ, ಮತ್ತೊಂದಷ್ಟು ಜನ ಅವನ ಸಾವಿಗೆ ಲೈಂಗಿಕ ರೋಗಗಳು ಕಾರಣ ಅಂತ ಹೇಳಿದರು. ಕೆಲವರು ಲೆನಿನ್ಗೆ ವಿಷ ಹಾಕಿ ಕೊಲ್ಲಲಾಗಿದೆ ಅಂತ ಹೇಳ್ತಾ ಇದ್ರು. ಮತ್ತೊಂದಷ್ಟು ಮಂದಿ ಲೆನಿನ್ ಸಾವಿಗೆ ಸ್ಟಾಲಿನ್ ಕಾರಣ ಅಂತ ಮಾತಾಡಿದರು. ಸ್ಟಾಲಿನ್ನೇ ಲೆನಿನ್ನನ್ನು ಕೊಲೆ ಮಾಡಿಸ್ದ ಅನ್ನೋದು ಅವತ್ತು ವ್ಯಾಪಕವಾಗಿ ಕೇಳಿಬಂದ ಮಾತು. ಹೀಗೆ ಜನ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ದರೆ ಲೆನಿನ್ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಆರಂಭ ಆದವು. ಆ ಸಂಶೋಧನೆಗಳಲ್ಲಿ ಕೂಡ ಖಚಿತವಾದ ಕಾರಣ ಆಗಲಿ, ನಿರ್ದಿಷ್ಟವಾದ ಕಾರಣ ಇದೆ ಅನ್ನೋದಾಗಲಿ ಗೊತ್ತಾಗಲಿಲ್ಲ. ಸಂಶೋಧನೆಗಳು ಕೂಡ ವಿಭಿನ್ನ ಅಭಿಪ್ರಾಯಗಳಿಗೆ ಕಾರಣ ಆದವು. ಸ್ನೇಹಿತರೆ, ಲೆನಿನ್ ಸಾವಿನ ಬಗ್ಗೆ ನೋಡೋದಕ್ಕೂ ಮುನ್ನ ಈ ಲೆನಿನ್ ವ್ಯಕ್ತಿತ್ವ ಹೇಗಿತ್ತು ಅನ್ನೋ ಬಗ್ಗೆ ನಿಮಗೊಂದಷ್ಟು ವಿಷಯಗಳನ್ನು ಹೇಳಿ ಆನಂತರ ಈ ಸಾವಿನ ರಹಸ್ಯಕ್ಕೆ ಹೋಗ್ಬಿಡ್ತೀನಿ. ವ್ಲಾದಿಮಿರ್ ಲೆನಿನ್ ಅನ್ನೋದು 20ನೇ ಶತಮಾನದಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿದ್ದ ಹೆಸರು. ಸೋವಿಯತ್ ರಷ್ಯಾದ ಚುಕ್ಕಾಣಿ ಹಿಡಿದು ಮುಕುಟವಿಲ್ಲದ ಮಹಾರಾಜನಂತೆ ಇಡೀ ಒಕ್ಕೂಟವನ್ನು ಆಳಿದ್ದ ಲೆನಿನ್ ತನ್ನ ಮಹತ್ವಾಕಾಂಕ್ಷೆಯನ್ನು ಸಾಧಿಸೋದಕ್ಕೆ ಪಟ್ಟ ಕಷ್ಟ ಖಂಡಿತ ಚಿಕ್ಕದೇನಾಗಿರಲಿಲ್ಲ. ಅವನು ರಷ್ಯಾದ ರಾಜಕಾರಣಕ್ಕೆ ಕಾಲಿಟ್ಟಿದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಅದು ರಷ್ಯಾದಲ್ಲಿನ ರಾಜಪ್ರಭುತ್ವದ ವಿರುದ್ಧ ಹೋರಾಟ ನಡೀತಾ ಇದ್ದ ದಿನಗಳು. ಆ ಸಮಯದಲ್ಲೇ ಲೆನಿನ್ ಹಾಗೂ ಅವನ ಅಣ್ಣ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿದ್ದರು. ಅವತ್ತಿಗೆ ಸೇಂಟ್ ಪೀಟರ್ಸ್ಬರ್ಗ್ ಅನ್ನೋದು ರಷ್ಯಾದಲ್ಲಿ ನಡೀತಾ ಇದ್ದ ಹೋರಾಟದ ಕೇಂದ್ರ ಬಿಂದುವಾಗಿತ್ತು.
ಆ ದಿನಗಳಲ್ಲಿ ಲೆನಿನ್ನ ಸಹೋದರ ಅಲೆಕ್ಸಾಂಡರ್ ಉಗ್ರ ವಿದ್ಯಾರ್ಥಿಗಳ ಸಂಘಟನೆಗೆ ಸೇರಿದಾನೆ ಅನ್ನೋ ಸಂಶಯ ರಷ್ಯಾದ ಆಡಳಿತಕ್ಕೆ ಬಂತು. ಪೊಲೀಸರು ಅವನನ್ನು ತಪಾಸಣೆಗೊಳಪಡಿಸಿದ್ರು. ಅವನಿಗೆ ಸೇರಿದ ವಸ್ತುಗಳ ನಡುವೆ ಒಂದು ಬಾಂಬ್ ಕೂಡ ಸಿಕ್ತು. ಅಷ್ಟೇ, ರಷ್ಯಾದ ಪೊಲೀಸರು ಅಲೆಕ್ಸಾಂಡರ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಸಾಕ್ಷ್ಯಾಧಾರಗಳು ಅಲೆಕ್ಸಾಂಡರ್ ವಿರುದ್ಧ ಇದ್ದ ಕಾರಣಕ್ಕೆ ನ್ಯಾಯಾಲಯ ಅಲೆಕ್ಸಾಂಡರ್ನನ್ನು ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಮರಣದಂಡನೆಗೆ ಗುರಿಪಡಿಸಿತು. ಹಾಗಾಗಿ ಅಲೆಕ್ಸಾಂಡರ್ ತನ್ನ 21ನೇ ವಯಸ್ಸಿಗೆ ನೇಣಿಗೆ ಕೊರಳೊಡ್ಡಬೇಕಾಗಿ ಬಂತು. ಈ ಘಟನೆ ಲೆನಿನ್ ಮನಸ್ಸಲ್ಲಿ ಗಾಢವಾದ ಪರಿಣಾಮ ಉಂಟು ಮಾಡಿತು. ಅವನು ತನ್ನ ಅಣ್ಣ ಯಾಕೆ ಹೀಗಾದ ಅನ್ನೋದನ್ನು ಹುಡುಕೋದಕ್ಕೆ ಶುರು ಮಾಡ್ದ. ಹಾಗೆ ಅಣ್ಣನ ಬಗ್ಗೆ ತಿಳ್ಕೊಳ್ತಾ ಕಾರ್ಲ್ ಮಾರ್ಕ್ಸ್ ಹಾಗೂ ಫೆಡ್ರಿಕ್ ಆಂಗಲ್ಸ್ ಅವರ ಪುಸ್ತಕಗಳನ್ನು ಓದೋದಕ್ಕೆ ಆರಂಭ ಮಾಡ್ದ. ಅಲ್ಲಿಗೆ ಮಾರ್ಕ್ಸ್ವಾದ ಲೆನಿನ್ನನ್ನು ಆಕರ್ಷಿಸಿಬಿಡ್ತು. ಕಾಲೇಜಿನ ಮೆಟ್ಟಿಲು ಹತ್ತಿದ ಲೆನಿನ್ ಅಲ್ಲಿ ಹೋರಾಟಗಳಲ್ಲಿ ಭಾಗವಹಿಸತೊಡಗ್ದ. 1893ರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿದ್ದ ಮಾರ್ಕ್ಸ್ವಾದಿಗಳನ್ನೆಲ್ಲ ಒಂದುಗೂಡಿಸಿ ದುಡಿಯುವ ವರ್ಗದ ವಿಮೋಚನಾ ಹೋರಾಟ ಸಂಘವನ್ನು ಲೆನಿನ್ ಸ್ಥಾಪನೆ ಮಾಡ್ದ. ಕ್ರಾಂತಿಯ ಹೆಸರಲ್ಲಿ ತನ್ನ ಬೆಂಬಲಿಗರೊಂದಿಗೆ ರೈಲು ದರೋಡೆ, ಕಚೇರಿಗಳಿಗೆ ಬೆಂಕಿ, ಖಜಾನೆ ಲೂಟಿ ಮೊದಲಾದ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾದ. ಹಾಗಾಗಿ ಅವನನ್ನು ಬಂಧಿಸಿದ ರಷ್ಯಾ ಸರ್ಕಾರ ಕಂಬಿಗಳ ಹಿಂದಕ್ಕೆ ಕಳುಹಿಸಿತು. ಅಲ್ಲಿ 14 ತಿಂಗಳು ಸೆರೆವಾಸ ಅನುಭವಿಸಿ ಹೊರಬಂದ ಮೇಲೆ ಲೆನಿನ್ನನ್ನು 3 ವರ್ಷಗಳ ಕಾಲ ಸೈಬೀರಿಯಾಗೆ ಗಡೀಪಾರು ಮಾಡಲಾಯಿತು. ಅಲ್ಲಿದ್ದಾಗಲೇ ಲೆನಾ ಅನ್ನೋ ಪಟ್ಟಣದಲ್ಲಿದ್ದುಕೊಂಡು ಲೆನಾ ಹೆಸರಿನ ಕ್ರಾಂತಿಕಾರಿ ಪತ್ರಿಕೆಯೊಂದನ್ನು ಆರಂಭ ಮಾಡಿದ್ರಿಂದ ಈತನಿಗೆ ಲೆನಿನ್ ಅನ್ನೋ ಹೆಸರು ಬಂತು. ಆನಂತರ ಅವನು ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ಸೆಟ್ಲ್ ಆದ. ಆದರೆ ರಷ್ಯಾದಲ್ಲಿ ಕಾರ್ಮಿಕರು ಹಾಗೂ ಸರ್ಕಾರದ ನಡುವಿನ ಕಂದಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಆ ಕಾರಣಕ್ಕೆ ಸುಮಾರು 3 ಲಕ್ಷ ನಾಗರಿಕರ ಮಾರಣ ಹೋಮವನ್ನು ಅಲ್ಲಿನ ರಾಜಪ್ರಭುತ್ವ ನಡೆಸಿಬಿಡ್ತು. ಅಷ್ಟೇ ಅಲ್ಲ, ದೇಶದ ಪೂರ್ವ ಭಾಗದಲ್ಲಿ ನಡೆದ ಯುದ್ಧದಲ್ಲಿ ಸಹಸ್ರಾರು ಸೈನಿಕರು ಪ್ರಾಣ ಕಳ್ಕೊಳ್ಳೋ ಹಾಗಾಯಿತು. ಆ ನಂತರದ ದಿನಗಳಲ್ಲಿ ರಷ್ಯಾದಲ್ಲಿ ಬಡತನ, ನಿರುದ್ಯೋಗ ತಾಂಡವವಾಡೋದಕ್ಕೆ ಶುರು ಮಾಡ್ತು. ಇವೆಲ್ಲವನ್ನ ಮ್ಯೂನಿಕ್ನಲ್ಲಿದ್ದೇ ಗಮನಿಸ್ತಾ ಇದ್ದ ಲೆನಿನ್ ತನ್ನ ಪತ್ರಿಕೆಯಲ್ಲಿ ಸೋಷಿಯಲಿಸಂ ಹಾಗೂ ಮಾರ್ಕ್ಸ್ವಾದವನ್ನು ಪ್ರತಿಪಾದಿಸ್ತಾ ರಷ್ಯಾದ ಆಡಳಿತದ ವಿರುದ್ಧ ತನ್ನ ಬರಹಗಳನ್ನು ಶುರು ಮಾಡ್ದ. ಆ ಪತ್ರಿಕೆಗಳನ್ನು ಕಳ್ಳ ಮಾರ್ಗದ ಮೂಲಕ ರಷ್ಯಾಗೆ ಸಾಗಿಸಿ ಅಲ್ಲಿನ ಜನರಿಗೆ ಹಂಚಲಾಗ್ತಾ ಇತ್ತು. ಆ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಸ್ಟಾಲಿನ್ ನನ್ನ ಹುಡುಗ. ಅಷ್ಟೊತ್ತಿಗೆ ಲೆನಿನ್ನ ಸುತ್ತ ಒಂದು ದೊಡ್ಡ ಯುವ ಪಡೆ ಸಿದ್ಧವಾಗಿತ್ತು. ಲೆನಿನ್ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ದ. ಅಂಥದ್ದೊಂದು ದಿನ ಕೂಡ ಅಲ್ಲಿ ಬಂದೇ ಬಿಡ್ತು. ಅದು ಮೊದಲನೇ ಮಹಾಯುದ್ಧದ ಸಮಯ. ಜರ್ಮನಿ ಮತ್ತು ಆಸ್ಟ್ರಿಯಾ ಒಟ್ಟಿಗೆ ಸೇರಿ ಫ್ರಾನ್ಸ್ ಮೇಲೆ ಯುದ್ಧ ಸಾರಿದವು. ಆಗ ರಷ್ಯಾ ಫ್ರಾನ್ಸ್ ಪರವಾಗಿ ರಣಾಂಗಣಕ್ಕೆ ಧುಮುಕ್ತು. ಆದರೆ ರಷ್ಯಾದ ಸೈನಿಕರಿಗೆ ಯುದ್ಧ ಬೇಕಿರಲಿಲ್ಲ. ಅಂಕಿಅಂಶಗಳ ಪ್ರಕಾರ ರಷ್ಯಾದ ಸುಮಾರು 1,20,00,000 ಸೈನಿಕರು ಆ ಯುದ್ಧದಲ್ಲಿ ಪಾಲ್ಗೊಂಡರು. 3 ವರ್ಷಗಳ ಕಾಲ ಯುದ್ಧ ಮಾಡಿದ ರಷ್ಯಾ ಸಾಕಷ್ಟು ಸಾವು ನೋವನ್ನು ಅನುಭವಿಸಬೇಕಾಯಿತು. ಹೀಗಾಗಿ ಸೈನಿಕರು ಕೂಡ ಆಡಳಿತದ ವಿರುದ್ಧ ತಿರುಗಿಬಿದ್ರು. ಯಾವಾಗ ಹೀಗೆ ಸೈನಿಕರೇ ದಂಗೆದ್ರೋ ಅಷ್ಟು ದಿನ ಜನರ ವಿರುದ್ಧ ಮುಖ ಮಾಡಿದ್ದ ರಷ್ಯಾದ ಬಂದೂಕುಗಳು ಈಗ ಸೈನ್ಯದ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಎದ್ದು ನಿಂತು. ಆ ಸಮಯದಲ್ಲೇ ಲೆನಿನ್ ಮತ್ತೆ ರಷ್ಯಾಗೆ ಹಿಂತಿರುಗಿದ. ಆಗಲೇ ನೋಡಿ, ರಷ್ಯಾದಲ್ಲಿ 1917ರ ರಷ್ಯನ್ ಕ್ರಾಂತಿ ನಡೆದದ್ದು. ಗೆಳೆಯರೆ, ಲೆನಿನ್ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬಂಧನಕ್ಕೀಡಾಗಿ ಶಿಕ್ಷೆಗೆ ಗುರಿಯಾಗಿ ಸೈಬೀರಿಯಾದಲ್ಲಿನ ಶಿಕ್ಷೆಯನ್ನು ಮುಗಿಸಿ ಯುರೋಪ್ಗೆ ವಲಸೆ ಹೋಗಿದ್ದ. ಅವನು ಜರ್ಮನಿಯ ಮ್ಯೂನಿಕ್, ಸ್ವಿಸ್ನ ಜೆನೀವಾ, ಫ್ರಾನ್ಸ್ನ ಪ್ಯಾರಿಸ್ ನಗರಗಳಲ್ಲಿ ಕಾಲಕಾಲಕ್ಕೆ ನೆಲೆ ಕಂಡುಕೊಳ್ತಾ ಬಂದಿದ್ದ. ಆಗ ಆತನ ಪತ್ನಿ ನದಿಜ್ದಾ ಕೂಡ ಅವನ ಜೊತೆಗೆ ಇದ್ಲು. ಅವನು ರಷ್ಯಾದಿಂದ ಹೊರಗಿದ್ರೂ ಕೂಡ ರಷ್ಯಾದ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಗಮನ ಹರಿಸ್ತಲೇ ಇದ್ದ. ಲೆನಿನ್ ತನ್ನ ಗುರಿಯನ್ನು ಸಾಧಿಸೋದಕ್ಕೆ ತಗೊಂಡ ಕಾಲ ಸರಿಸುಮಾರು 2 ದಶಕಗಳು ಅಂದರೆ ತಪ್ಪಾಗೋದಿಲ್ಲ. ಹಾಗೆ 19 ವರ್ಷಗಳ ಕಾಯುವಿಕೆಯ ನಂತರ ಲೆನಿನ್ಗೆ 1917ರಲ್ಲಿ ಒಂದು ಸುವರ್ಣ ಅವಕಾಶ ಸಿಕ್ತು. ಅವನು ಸೈನ್ಯದ ಸಹಾಯ ಪಡೆದು ಜನವಿರೋಧಿ ರಾಜ ಆಡಳಿತವನ್ನು ಕಿತ್ತೆಸ್ದ. ತನ್ನನ್ನು ತಾನು ರಷ್ಯಾದ ಆಡಳಿತಗಾರ ಅಂತ ಘೋಷಿಸಿಕೊಂಡು ಬಿಟ್ಟ. ಸತತ 20 ವರ್ಷಗಳ ಕಾಲ ತನ್ನ ದೇಶದಿಂದ ಹೊರಗಿದ್ದು ಕೂಡ ಲೆನಿನ್ ತಾನು ಅಂದುಕೊಂಡಿದ್ದನ್ನು ಹಠ ಬಿಡದೆ ಸಾಧಿಸಿದ. ಸ್ನೇಹಿತರೆ, ನೀವು ಜಗತ್ತಿನ ಯಾವ ಮಹಾ ಸಾಧಕನನ್ನ, ಮಹಾ ಹೋರಾಟಗಾರನನ್ನು ಬೇಕಾದರೂ ನೋಡಿ, ಅವನ ಹಠ, ಪರಿಶ್ರಮ ಹಾಗೂ ಸಾಧನೆಗಳ ಹಿಂದೆ ತಾಯಿಯ ನೆರಳಿರುತ್ತೆ, ಬಾಲ್ಯದ ಅನುಭವಗಳಿರುತ್ತವೆ. ಇಲ್ಲಿ ಲೆನಿನ್ ಕೂಡ ಅದಕ್ಕೆ ಹೊರತೇನಾಗಿರಲಿಲ್ಲ. ಲೆನಿನ್ ಅನ್ನೋ ಕ್ರಾಂತಿಕಾರಿ ಹುಟ್ಟಿದ್ದು 1870ರ ಏಪ್ರಿಲ್ 22ನೇ ತಾರೀಕು. ಅವತ್ತಿನ ಸೋವಿಯತ್ ರಷ್ಯಾದ ಸಿಮ್ರಿಸ್ಕ್ನ ಇಲ್ಯಾ ಉಲಿಯನೋವ್ ಹಾಗೂ ಮರಿಯಾ ಅಲೆಕ್ಸಾಂಡ್ರೋವಾ ದಂಪತಿಯ 3ನೇ ಮಗನಾಗಿ ಜನಿಸಿದ್ದ ಲೆನಿನ್ನ ಮೂಲ ಹೆಸರು ವ್ಲಾದಿಮಿರ್ ಇಲಿಚ್ ಉಲಿಯನೋವ್ ಅಂತ.
ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಲೆನಿನ್ ಮೊದಲಿಂದಲೂ ಕೂಡ ವಿಚಿತ್ರ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದ. ಆ ಮನೆಯಲ್ಲಿದ್ದ 5 ಮಕ್ಕಳದ್ದು ಒಂದು ದಿಕ್ಕಾದರೆ ಈ ಹುಡುಗನದ್ದೇ ಮತ್ತೊಂದು ದಿಕ್ಕಾಗಿತ್ತು. ಅವನ ನಡವಳಿಕೆಯನ್ನು ಸರಿಯಾಗಿ ಗುರುತಿಸಿದ್ದು ಮಾತ್ರ ತಾಯಿ ಮರಿಯಾ ಅಲೆಕ್ಸಾಂಡ್ರೋವಾ. ಅವತ್ತು ಮರಿಯಾ ತನ್ನ ಮಗನಲ್ಲಾಗ್ತಾ ಇದ್ದ ಬದಲಾವಣೆಗಳನ್ನು ಗುರುತಿಸದೇ ಇದ್ದಿದ್ರೆ ವ್ಲಾದಿಮಿರ್ ಅನ್ನೋ ಹುಡುಗ ಲೆನಿನ್ ಆಗಿ ಬದಲಾಗ್ತಾ ಇರಲಿಲ್ಲ. ಚಿಕ್ಕಂದಿನಲ್ಲಿ ಹಠ ಸ್ವಭಾವದವನಾಗಿದ್ದ ಲೆನಿನ್ ತುಂಬಾ ಬುದ್ಧಿವಂತ ಕೂಡ ಆಗಿದ್ದ. ತಾಯಿಯಿಂದ ಫ್ರೆಂಚ್ ಮತ್ತು ಜರ್ಮನ್ ಭಾಷೆಗಳನ್ನು ಕಲಿತ. ಇದು ಮುಂದೆ ಯುರೋಪಲ್ಲಿ ನೆಲೆಗೊಳ್ಳೋದಕ್ಕೆ ಸಾಕಷ್ಟು ಸಹಾಯ ಕೂಡ ಮಾಡ್ತು. ತಾಯಿಯ ಪ್ರಭಾವದಿಂದಲೇ ಲೆನಿನ್ ಸಮಾಜಮುಖಿ ಆಗ್ತಾ ಹೋದ. ಅದು ಅವನನ್ನು ನಾಯಕನನ್ನಾಗಿ ಮಾಡುವಲ್ಲಿ ದೊಡ್ಡ ಸಹಕಾರ ಕೊಡ್ತು. ತನ್ನ ಗಡೀಪಾರನ ಅಜ್ಞಾತವಾಸವನ್ನು ಮುಗಿಸಿ ಲೆನಿನ್ ರಷ್ಯಾಗೆ ಮತ್ತೆ ಹಿಂದಿರುಗಿದ ಮೇಲೆ ಅವನು ರಾಜಕೀಯ ಸಂಘಟನೆಯತ್ತ ದೃಷ್ಟಿ ಹರಿಸಿದ. ರಷ್ಯನ್ ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ಪಾರ್ಟಿಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ. ಆದರೆ ಆ ಪಕ್ಷದಲ್ಲಿ ಸೌಮ್ಯವಾದಿಗಳು ಹಾಗೂ ತೀವ್ರವಾದಿಗಳು ಅನ್ನೋ 2 ಗುಂಪುಗಳಿದ್ವು. ಮೆನ್ಶೆವಿಕ್ ಹಾಗೂ ಬೋಲ್ಶೆವಿಕ್ ಅಂತ ಅವರನ್ನು ಕರೆಯಲಾಗ್ತಾ ಇತ್ತು. ಅಧಿಕ ಸಂಖ್ಯೆಯಲ್ಲಿದ್ದ ಸೌಮ್ಯವಾದಿಗಳು ಮೆನ್ಶೆವಿಕ್ ಗುಂಪಿಗೆ ಸೇರಿಕೊಂಡ್ರೆ ಕಡಿಮೆ ಸಂಖ್ಯೆಯಲ್ಲಿದ್ದ ಕ್ರಾಂತಿಕಾರಿಗಳು ಬೋಲ್ಶೆವಿಕ್ ಗುಂಪಿಗೆ ಸೇರಿಕೊಂಡ್ರು. ಕಾಲಕ್ರಮೇಣ ಬೋಲ್ಶೆವಿಕ್ ಗುಂಪಲ್ಲೇ ಹೆಚ್ಚು ಜನ ಸೇರಿದ್ರಿಂದ ಲೆನಿನ್ ಅವರೆಲ್ಲರ ನಾಯಕನಾದ. ತನ್ನ ಕ್ರಾಂತಿಕಾರಿ ಭಾಷಣಗಳ ಮೂಲಕ ಅವನು ಬಹುಬೇಗ ಕಾರ್ಮಿಕರ ಮತ್ತು ರೈತರ ಬೆಂಬಲವನ್ನು ಪಡ್ಕೊಂಡ. ಹಾಗೆ ಝಾರ್ ಚಕ್ರಾಧಿಪತ್ಯದ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದು ರಷ್ಯಾದಲ್ಲಿ ಕಮ್ಯುನಿಸ್ಟ್ ಆಡಳಿತವನ್ನು ಕಟ್ಟೋದಕ್ಕೆ ಮುಂದಾದ. ಅದಾದ ನಂತರ ತನ್ನದೇ ಪಕ್ಷದ ಅಲೆಕ್ಸಾಂಡರ್ ಕೆರೆನ್ಸ್ಕಿಯನ್ನು ಸೋಲಿಸಿ ಲೆನಿನ್ ಅಧಿಕಾರವನ್ನು ಹಿಡಿದ. ಆಮೇಲೆ ರೆಡ್ ಆರ್ಮಿಯನ್ನು ಉಪಯೋಗಿಸಿಕೊಂಡು ರಷ್ಯಾದಲ್ಲಿನ ಸರ್ಕಾರವನ್ನು ಕಿತ್ತೆಸೆದು ಮೊಟ್ಟ ಮೊದಲ ಬಾರಿಗೆ ಕಮ್ಯುನಿಸ್ಟ್ ಸರ್ಕಾರದ ರಚನೆಗೆ ಕಾರಣನಾದ. ಅಷ್ಟೇ ಅಲ್ಲ, ಅವನು ರಷ್ಯಾದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಕೂಡ ನೇಮಕಗೊಂಡ. ಲೆನಿನ್ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದ ಹಾಗೆ ರಷ್ಯಾದಲ್ಲಿ ಸಾಕಷ್ಟು ಸಾಮಾಜಿಕ ಬದಲಾವಣೆಗಳು ಶುರುವಾದವು. ಲೆನಿನ್ ರೆಡ್ ಆರ್ಮಿಯನ್ನು ಬಳಸಿಕೊಂಡ. ರಷ್ಯಾದ ಎಲ್ಲ ಚಟುವಟಿಕೆಗಳನ್ನು ರಾಷ್ಟ್ರೀಕರಣಗೊಳಿಸಿದ. ಅಧಿಕಾರಕ್ಕೆ ಬಂದ ಮೊದಲ ವರ್ಷದಲ್ಲೇ ಜರ್ಮನಿಯೊಂದಿಗೆ ಬ್ರೆಸ್ಟ್ ಲಿಟೋವ್ಸ್ ಒಪ್ಪಂದವನ್ನು ಮಾಡಿಕೊಂಡು ರಷ್ಯಾ ಸೇನೆಯನ್ನು ಮೊದಲ ಮಹಾಯುದ್ಧದಿಂದ ಹೊರಕ್ಕೆ ತಂದ. ಇದು ಸೈನಿಕರ ಮುಖದಲ್ಲಿ ಮಂದಹಾಸ ಮೂಡೋ ಹಾಗೆ ಮಾಡ್ತು. ಅಷ್ಟೇ ಅಲ್ಲ, ತಮ್ಮ ಹೊಸ ನಾಯಕನ ಬಗ್ಗೆ ಹೆಚ್ಚು ಗೌರವ ಮತ್ತು ನಿಷ್ಠೆಯನ್ನು ಬೆಳೆಸೋದಕ್ಕೆ ಇದು ಸಹಾಯ ಮಾಡಿತು. ಹೀಗೆ ಲೆನಿನ್ ತನ್ನ ಆಡಳಿತಾವಧಿಯಲ್ಲಿ ಒಂದರ ಮೇಲೊಂದರಂತೆ ಸಾಮಾಜಿಕ ಸುಧಾರಣಾ ಕಾರ್ಯಗಳಿಗೆ ಮುಂದಾದ. ಕೆಲ ಬಾರಿ ಆ ಕಾರ್ಯಗಳು ಅವನಿಗೆ ವಿಶ್ವವಿಖ್ಯಾತಿಯನ್ನು ಕೂಡ ಗಳಿಸಿಕೊಟ್ವು. ಅದರ ಜೊತೆಗೆ ಒಂದಷ್ಟು ತಿರುಗುಬಾಣವಾಗಿ ಕೂಡ ಪರಿಣಮಿಸಿದವು. ರಷ್ಯಾದಲ್ಲಿ ಜಗತ್ತಿನ ಮೊಟ್ಟ ಮೊದಲ ಎಡಪಂಥೀಯ ಸರ್ಕಾರ ರಚನೆಯಾಗಿತ್ತು. ಲೆನಿನ್ ತಾನು ನಂಬಿದ್ದ ಸಿದ್ಧಾಂತವನ್ನು ಇಡೀ ರಷ್ಯಾದ ಮೇಲೆ ಹೇರೋದಕ್ಕೆ ಮುಂದಾದ. ಹೀಗಾಗಿ ಅಲ್ಲಿ ಪ್ರತಿಯೊಬ್ಬ ಕಾರ್ಮಿಕನು ತನ್ನ ಸಾಮರ್ಥ್ಯದ ಅನುಸಾರ ಕೆಲಸ ಮಾಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಕಾನೂನು ರಚನೆಯಾಯಿತು. ರಷ್ಯಾದಲ್ಲಿನ ಬ್ಯಾಂಕುಗಳು, ಕಾರ್ಖಾನೆಗಳು, ಗಣಿಗಳು, ರೈಲ್ವೆ ಇಲಾಖೆಗಳು ಇವೆಲ್ಲ ಕೂಡ ರಾಷ್ಟ್ರೀಕರಣಗೊಂಡವು. ವಿಶೇಷ ಅಂದರೆ ಶಿಕ್ಷಣವನ್ನು ಕೂಡ ಅಲ್ಲಿ ರಾಷ್ಟ್ರೀಕರಣಗೊಳಿಸಿ ಅದರಲ್ಲೂ ಕಮ್ಯುನಿಸ್ಟ್ ಆದರ್ಶಗಳನ್ನು, ತತ್ವಗಳನ್ನು ಅಳವಡಿಸಲಾಯಿತು. ಸರ್ಕಾರ ಪಡೆದಿದ್ದ ಸಾಲಗಳು ಮತ್ತು ಬ್ಯಾಂಕುಗಳಲ್ಲಿನ ಆಭರಣಗಳು, ಉಳಿತಾಯ ನಿಧಿಗಳು ಸರ್ಕಾರದ ವಶ ಆದವು. ರೈತರು ಕೂಡ ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸರ್ಕಾರಿ ಸ್ವಾಮ್ಯದ ಡಿಪೋಗಳಿಗೆ ಮಾರಾಟ ಮಾಡಬೇಕಾಗಿ ಬಂತು. ಹೀಗೆ ಲೆನಿನ್ ತನ್ನ ಆಡಳಿತದಲ್ಲಿ ಹಿಂದಿನ ಸರ್ಕಾರದ ನಿಲುವುಗಳಿಗೆ ವಿರುದ್ಧವಾದ ನಿರ್ಧಾರಗಳನ್ನು ಕೈಗೊಂಡ. ಮೊದಲಿಗೆ ಲೆನಿನ್ನ ಈ ಹೊಸ ನೀತಿಗಳು ಜನರಲ್ಲಿ ಕುತೂಹಲಕ್ಕೆ ಕಾರಣವಾದವು. ಆದರೆ ಕಾಲಕ್ರಮೇಣ ಲೆನಿನ್ ಸ್ಥಾಪಿಸಿದ ಕಮ್ಯುನಿಸ್ಟ್ ಸರ್ಕಾರ ಸಾಕಷ್ಟು ಅಪಾಯಗಳನ್ನು, ವಿರೋಧಗಳನ್ನು ಎದುರಿಸಬೇಕಾಗಿ ಬಂತು. ಕಮ್ಯುನಿಸ್ಟರಿಂದ ಭೂಮಿ ಹಾಗೂ ಹಣವನ್ನು ಕಳ್ಕೊಂಡ ಜಮೀನ್ದಾರರು ಹಾಗೂ ಶ್ರೀಮಂತರು ಲೆನಿನ್ ವಿರುದ್ಧ ತಿರುಗಿಬಿದ್ದರು. ಹೊಸ ಸರ್ಕಾರದ ರಚನೆಯಲ್ಲಿ ಶ್ರೀಮಂತರ ಹಣವನ್ನು ಲೆನಿನ್ ಬಳಸಿಕೊಂಡಿದ್ದಾದರೆ ಅದಕ್ಕೆ ಪರ್ಯಾಯವಾಗಿ ಅವರಿಗೆ ಯಾವ ಸವಲತ್ತುಗಳನ್ನು ನೀಡಿರಲಿಲ್ಲ. ಇದು ಜಮೀನ್ದಾರರನ್ನು ಮತ್ತು ವ್ಯಾಪಾರಿ ಶ್ರೀಮಂತ ವರ್ಗವನ್ನು ಕೆರಳಿಸಿತು. ಅಷ್ಟೇ ಅಲ್ಲದೆ ರೈತರಿಗೆ ಕೂಡ ತಾವು ಬೆಳೆದ ಬೆಳೆಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಾದ ನಿಯಮ ಆಯ್ತಲ್ಲ, ಅದು ಹಿಡಿಸಲಿಲ್ಲ. ರಾಷ್ಟ್ರೀಕರಣ, ಸಾಮೂಹಿಕ ಕೃಷಿ, ಸಾಮೂಹಿಕ ಶ್ರಮದಾನ, ದುಡಿಮೆಗೆ ತಕ್ಕ ವೇತನ ಎಲ್ಲದನ್ನೂ ಹಂಚಿಕೊಳ್ಳೋದು, ಶ್ರಮವನ್ನು ಕೂಡ ಹಂಚಿಕೊಳ್ಳೋದು ಇದು ಜನಕ್ಕೆ ತಕ್ಷಣ ಇಷ್ಟ ಆಗಲಿಲ್ಲ. ಇದರಿಂದಾಗಿ ಲೆನಿನ್ ಜಾರಿಗೆ ತಂದ ಕ್ರಾಂತಿಕಾರಕ ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ವ್ಯಾಪಕ ವಿರೋಧ ಆರಂಭ ಆಯಿತು. ಆದರೆ ಚತುರ ಬುದ್ಧಿಯ ಲೆನಿನ್ ಈ ಸಮಸ್ಯೆಗಳನ್ನು ಸೇನೆಯ ಶಕ್ತಿಯನ್ನು ಬಳಸಿ ದಮನ ಮಾಡಿದ. ಈ ಮಧ್ಯೆ ಯುರೋಪ್ನ ಮಿತ್ರ ರಾಷ್ಟ್ರಗಳು ರಷ್ಯಾದ ಮೇಲೆ ಯುದ್ಧ ಸಾರಿದ್ವು. ಆ ಯುದ್ಧದಲ್ಲಿ ರಷ್ಯಾಕ್ಕೆ ಜಯ ಲಭಿಸಿತು. ಹೀಗಾಗಿ ರೆಡ್ ಆರ್ಮಿ ಮತ್ತು ಚೆಕಾ ಅನ್ನೋ ಗುಪ್ತಚರ ಇಲಾಖೆಯ ನೆರವಿನ ಮೂಲಕ ಲೆನಿನ್ ಆಂತರಿಕ ಮತ್ತು ವಿದೇಶಿ ಅಪಾಯಗಳಿಂದ ಪಾರಾಗ್ತಾ ಬಂದ.
1920 ಹೊತ್ತಿಗೆ ರಷ್ಯಾದಲ್ಲಿ ಆಂತರಿಕ ಕದನ ಸಂಪೂರ್ಣವಾಗಿ ಮುಗಿತು. ಆದರೆ ಜನಸಾಮಾನ್ಯರ ಅಸಮಾಧಾನದಿಂದ ತತ್ತರಿಸಿ ಹೋದ ಲೆನಿನ್ ತನ್ನ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದ, ಕಾನೂನನ್ನು ಸ್ವಲ್ಪ ಸಡಿಲಗೊಳಿಸೋದಕ್ಕೆ ಮುಂದಾದ. ಆ ನಂತರದ ದಿನಗಳಲ್ಲಿ ಲೆನಿನ್ನ ಆರೋಗ್ಯ ಮತ್ತಷ್ಟು ಹದಗೆಡ್ತಾ ಬಂತು. ಅವನು ತನ್ನ ಗುರಿಯೆಡೆಗೆ ಮನಸ್ಸು ಕೊಟ್ಟನೇ ವಿನಃ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಲೆನಿನ್ನ ಪತ್ನಿ ತಮಗೊಂದು ಮಗು ಬೇಕು ಅನ್ನೋ ಬೇಡಿಕೆಯನ್ನು ಅವನು ಮುಂದಿಡುತ್ತಲೇ ಬಂದ್ಲು. ಆದರೆ ಅಧಿಕಾರ ಹಾಗೂ ಮಹತ್ವಾಕಾಂಕ್ಷೆಯ ನಡುವೆ ಸಿಕ್ಕಾಕೊಂಡಿದ್ದ ಲೆನಿನ್ ಪತ್ನಿಯ ಆಸೆಯನ್ನು ಈಡೇರಿಸಲೇ ಇಲ್ಲ. ಅದಕ್ಕೆ ಅವನು ತನ್ನ ಜೀವನದ ಕಡೆಯ ಕ್ಷಣಗಳಲ್ಲಿ ಪಶ್ಚಾತ್ತಾಪ ಕೂಡ ಪಟ್ಟ. ಇಂಥ ಸಂದರ್ಭದಲ್ಲೇ 2 ಬಾರಿ ಲೆನಿನ್ ಪಾರ್ಶ್ವವಾಯುವಿಗೆ ತುತ್ತಾದ. ಆ ಅವಧಿಯಲ್ಲಿ ತನ್ನ ಅಪ್ಪಟ ಬೆಂಬಲಿಗನಾಗಿದ್ದ ಸ್ಟಾಲಿನ್ಗೆ ಅಧಿಕಾರವನ್ನು ಸ್ವಲ್ಪವಾಗಿ ಹಸ್ತಾಂತರಿಸತೊಡಗಿದ್ದ ಲೆನಿನ್ ತನ್ನ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಸೂಕ್ಷ್ಮವಾಗಿ ಜಗತ್ತಿಗೆ ಮತ್ತು ರಷ್ಯಾಗೆ ಸಾರ್ತಾ ಬಂದ. ಅದು 1923 ಮಾರ್ಚ್ ತಿಂಗಳು. ಲೆನಿನ್ಗೆ 3ನೇ ಬಾರಿ ಪಾರ್ಶ್ವವಾಯು ಬಡಿತು. ಅವನು ಈ ಬಾರಿ ಚೇತರಿಸಿಕೊಳ್ಳಲಾಗದ ಪರಿಸ್ಥಿತಿಯನ್ನು ತಲುಪಿದ್ದ. ಕಡೆಯ ದಿನಗಳಲ್ಲಿ ಲೆನಿನ್ ಮಾತನಾಡುವುದನ್ನು ಕೂಡ ನಿಲ್ಲಿಸಿಬಿಟ್ಟ. 1924 ಜನವರಿ 21ನೇ ತಾರೀಕು ಲೆನಿನ್ ತನ್ನ ಮನೆಯಲ್ಲೇ ಮೃತಪಟ್ಟ. ಇದಿಷ್ಟು ಲೆನಿನ್ ಬಗ್ಗೆ ಗೊತ್ತಿರುವ ವಿಚಾರಗಳು. ಆದರೆ ಲೆನಿನ್ ಸಾವಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿರುವ ತಜ್ಞರು ಲೆನಿನ್ಗೆ ಸ್ಟಾಲಿನ್ ವಿಷಪ್ರಾಶನ ಮಾಡಿಸಿದ್ದ ಅನ್ನೋ ಥಿಯರಿಗೆ ಹೆಚ್ಚು ಒತ್ತು ಕೊಟ್ಟರು. ಇದಕ್ಕೆ ಕಾರಣ ಲೆನಿನ್ಗೆ ಮೊದಲ ಬಾರಿ ಸ್ಟ್ರೋಕ್ ಆದಾಗಲೇ ಸ್ಟಾಲಿನ್ ರಷ್ಯಾದ ಚುಕ್ಕಾಣಿ ಮೇಲೆ ಕಣ್ಣಿಟ್ಟಿದ್ದ. ಆ ನಂತರದಲ್ಲಿ ಅವನು ಲೆನಿನ್ನ ಮನೆಯ ಸಹಚರರನ್ನೇ ಉಪಯೋಗಿಸಿಕೊಂಡು ಲೆನಿನ್ಗೆ ವಿಷ ಹಾಕಿಸಿ ಕೊಂದಿದ್ದ. ಆ ವಿಷ ಲೆನಿನ್ನ ಮೆದುಳಿನ ಕಾರ್ಯವನ್ನು ಇನ್ನಷ್ಟು ನಿಧಾನಗೊಳಿಸಿ ಲೆನಿನ್ ಸಾಯೋ ಹಾಗೆ ಮಾಡ್ತು. ಅಧಿಕಾರದ ಆಸೆಯಿಂದ ಸ್ಟಾಲಿನ್ ಲೆನಿನ್ನನ್ನು ಮುಗಿಸಿಬಿಟ್ಟ ಅನ್ನೋದನ್ನು ನಂಬಲೇಬೇಕಾಗಿದೆ ಅಂತ ಸೇಂಟ್ ಪೀಟರ್ಸ್ಬರ್ಗ್ ಮೂಲದ ಇತಿಹಾಸಕಾರ ಲುರಿ ಹೇಳ್ತಾರೆ. ವಿಚಿತ್ರ ಅಂದರೆ ಲೆನಿನ್ ತನಗೆ ಸ್ಟ್ರೋಕ್ ಆದ ನಂತರ ಸ್ಟಾಲಿನ್ನನ್ನು ಹೆಚ್ಚು ಬೆಳೆಸಿದರು. ಸ್ಟಾಲಿನ್ ಲೆನಿನ್ ಪಾಲಿನ ನೀಲಿಗಣ್ಣಿನ ಹುಡುಗನಾಗಿದ್ದ. ಹೀಗಾಗಿನೇ ಸ್ಟಾಲಿನ್ ಮೇಲೆ ಲೆನಿನ್ಗೆ ವಿಪರೀತವಾದ ವಿಶ್ವಾಸ ಇತ್ತು, ಪ್ರೀತಿ ಇತ್ತು. ಆದರೆ ಅದೇ ವಿಶ್ವಾಸವನ್ನೇ ಉಪಯೋಗಿಸಿಕೊಂಡು ಸ್ಟಾಲಿನ್ ತನ್ನ ತಂತ್ರವನ್ನು ಸಾಧಿಸಿಬಿಟ್ಟ ಅಂತ ಲೂರಿ ದಾಖಲಿಸ್ತಾರೆ. ಇದಲ್ಲದೆ ಲೆನಿನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಮೆದುಳಿನ ವಿಷಯದ ಬಗ್ಗೆ ಯಾವುದೇ ಪರೀಕ್ಷೆಗಳು ನಡೆಯಲಿಲ್ಲ. ಒಂದು ವೇಳೆ ಆ ಪರೀಕ್ಷೆಗಳು ನಡೆದಿದ್ದರೆ ಸ್ಟಾಲಿನ್ ಮೇಲಿನ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿ ಸಿಗ್ತಾ ಇತ್ತು ಅಂತ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ಡಾಕ್ಟರ್ ಹೆನ್ರಿ ವಿಂಟೇರ್ ದಾಖಲಿಸ್ತಾರೆ. ಇದಲ್ಲದೆ ಲೆನಿನ್ಗೆ ಸ್ಟ್ರೋಕ್ ಆದಾಗ ವಯಸ್ಸು 50 ಆಗಿತ್ತು. ಆ ವಯಸ್ಸಲ್ಲಿ ಕೂಡ ತುಂಬಾ ಫಿಟ್ ಆಗಿದ್ದ ಲೆನಿನ್ಗೆ ಸ್ಟ್ರೋಕ್ ಆಯಿತು ಅನ್ನೋದೇ ನಂಬೋದಕ್ಕೆ ಸಾಧ್ಯವಾಗದ ಮಾತು. ಇದರ ಹಿಂದೆ ಕೂಡ ಅವರ ಹಿಂಬಾಲಕರಲ್ಲಿನ ಅಧಿಕಾರದ ಆಸೆ ಇತ್ತು ಅನ್ನೋ ಮಾಹಿತಿಯನ್ನು ಡಾಕ್ಟರ್ ಹೆನ್ರಿ ಹಂಚ್ಕೋತಾರೆ. ಇಷ್ಟೆಲ್ಲದರ ಮೇಲೂ ಕೂಡ ಇವತ್ತಿಗೂ ಲೆನಿನ್ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. 1925ರಲ್ಲಿ ಲೆನಿನ್ ಮೆದುಳನ್ನು ಪರೀಕ್ಷಿಸಿದ ನಂತರ ವೈದ್ಯರು ಲೆನಿನ್ನ ಸಾವು ಸೆರಲೋಸಿಸ್ನಿಂದ ಆಗಿದೆ ಅಂತ ಹೇಳಿದರು. ಅಂದರೆ ನರಗಳು ಬಿಗಿದು ಮೆದುಳಿನ ಕಾರ್ಯ ಸರಿಯಾಗಿ ಆಗದೆ ಲೆನಿನ್ ಸಾವನ್ನಪ್ಪಿದ್ದ ಅನ್ನೋ ವರದಿಯನ್ನು ಕೊಡಲಾಯಿತು. ಆದರೆ ಆ ಸಂದರ್ಭದಲ್ಲಿ ರಷ್ಯಾದ ಅಧಿಕಾರ ಸ್ಟಾಲಿನ್ನ ಕೈಲಿತ್ತು. ಹೀಗಾಗಿ ಅವನು ಆ ವರದಿಯನ್ನು ತನಗೆ ಬೇಕಾದ ಹಾಗೆ ತರಿಸಿಕೊಂಡಿರಬಹುದು ಅನ್ನೋ ಅನುಮಾನಗಳು ಇವೆ. ಹೀಗಾಗಿನೇ ಲೆನಿನ್ ಸಾವು ಇವತ್ತಿಗೂ ಕೂಡ ರಹಸ್ಯವಾಗಿ ಉಳಿದುಬಿಟ್ಟಿದೆ. ಜಗತ್ತಿನ ಗಮನವನ್ನು ತನ್ನತ್ತ ಸೆಳೆದಿದ್ದ ನಾಯಕನೊಬ್ಬನ ಜೀವನ ದುರಂತವಾಗಿ ಅಂತ್ಯವಾಗೋದು ಅಂದರೆ ಇದೇ ಅಲ್ವಾ? ಗೆಳೆಯರೆ, ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷದ ಸಮಯದಲ್ಲೇ ವ್ಲಾದಿಮಿರ್ ಪುತಿನ್ ಕೊಲೆ ಮಾಡೋದಕ್ಕೆ ಸಂಚು ನಡೀತಿದೆ ಅನ್ನೋ ವರದಿಗಳು ಕೇಳಿ ಬರ್ತಾ ಇವೆ. ಪುತಿನ್ ಜೊತೆಗಿರೋರೇ ಪುತಿನ್ ಅಂತ್ಯಕ್ಕೆ ಕಾರಣವಾಗಲಿ ಅನ್ನೋ ಮಾತುಗಳನ್ನು ಅಮೆರಿಕದ ಸಂಸದರೊಬ್ಬರು ಬಹಿರಂಗವಾಗಿ ಹೇಳಿದ್ದಾರೆ. ಅಲ್ಲಿಗೆ ಅಂಥದ್ದೊಂದು ಸಂಚು ನಡೆಯುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಯಾರನ್ನಾದರೂ ಸುಲಭವಾಗಿ ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಪಕ್ಕದಲ್ಲಿರೋರಿಗೇನೆ. ರಷ್ಯಾ ಅಧ್ಯಕ್ಷರ ವಿಷಯದಲ್ಲಿ ಇಂಥದ್ದೊಂದು ಸಂಚಿನ ಮಾತಾಡ್ತಾ ಇರುವಾಗ ನಿಮಗೆ ಸೋವಿಯತ್ ರಷ್ಯಾದ ಸ್ಥಾಪಕ ಹಾಗೂ ಕಮ್ಯುನಿಸ್ಟ್ ಸರ್ಕಾರದ ಪಿತಾಮಹ ಲೆನಿನ್ ಸಾವು ಅದೆಷ್ಟು ನಿಗೂಢವಾಗಿ ಉಳಿದುಬಿಡ್ತು ಅನ್ನೋದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.